ಎಲ್ಲ ಚಂದನ ವಾಹಿನಿಯ ವೀಕ್ಷಕರಿಗೆ ಈ ನಿಮ್ಮ ಯೋಗ ಗುರುವಿನ ಅನಂತ ಪ್ರಣಾಮಗಳು. ಉತ್ತಮ ಆರೋಗ್ಯ ಹಾಗೂ ಆನಂದಮಯ ಜೀವನಕ್ಕಾಗಿ ಯೋಗ ಎಂಬ ಶೀರ್ಷಿಕೆಯಲ್ಲಿ ಈ ದಿನ ನಾವೆಲ್ಲರೂ ಕೂಡ ಯೋಗ ವಿಶ್ವದಾದ್ಯಂತ ಪ್ರಚಾರವಾಗಿದೆ. ಅಂತಹ ಎಲ್ಲರೂ ಮಾಡಬೇಕಾಗಿರತಕ್ಕಂಥ ಯೋಗಗಳನ್ನು ಇವತ್ತು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಮೊದಲಿಗೆ ಬನ್ನಿ ಯೋಗಾಭ್ಯಾಸಗಳನ್ನ ಪ್ರಾರಂಭ ಮಾಡೋಣ. ನಿಧಾನವಾಗಿ ನಿಂತ್ಕೊಳ್ಳಿ. ಎಲ್ಲರೂ ಕೂಡ ಮೇಲೆ ನಿಂತ್ಕೊಂಡು ಕಾಲು ನಡುವೆ ಒಂದು ಹೆಜ್ಜೆ ಅಂತರ ಇರಿಸ್ಕೊಂಡು ನಿಂತ್ಕೊಳ್ಳೋಣ. ಕೈಗಳನ್ನು ತೊಡೆ ಮೇಲೆ ಇರಿಸ್ಕೊಳ್ಳೋಣ. ಮೊದಲಿಗೆ ಪಾರ್ಶ್ನಿ ಸಂಧಿಯ ಅಭ್ಯಾಸ. ಉಸಿರು ತೆಗೆದುಕೊಳ್ಳುತ್ತಾ ನಿಧಾನ ಕೈಗಳನ್ನು ಮುಂದಿನಿಂದ ಮೇಲಕ್ಕೆ ತೆಗೆದುಕೊಳ್ಳಿ. ಕಾಲು ಬೆರಳಿನ ತುದಿ ಮೇಲೆ ನಿಂತ್ಕೊಳ್ಳೋ ಪ್ರಯತ್ನ ಮಾಡೋಣ. ಸಾಧ್ಯವಾದಷ್ಟು ಏಕಾಗ್ರಚಿತ್ತದಿಂದ ಮುಂದೆ ನೋಡಿ. ಉಸಿರು ಹೊರ ಹಾಕುತ್ತಾ ನಿಧಾನವಾಗಿ ಕೆಳಕ್ಕೆ. ಹಾಗೆ ಇನ್ನೊಮ್ಮೆ ಮಾಡೋಣ. ಉಸಿರು ತೆಗೆದುಕೊಳ್ತಾ ನಿಧಾನವಾಗಿ ಕೈಗಳು ಮೇಲಕ್ಕೆ. ಕೈ ಮತ್ತು ಕಾಲಿನ ಚಲನೆಯನ್ನು ಜೋಡಿಸಿ ಮಾಡ್ತಾ ಬರೋಣ. ಉಸಿರು ಹೊರ ಹಾಕುತ್ತಾ ನಿಧಾನವಾಗಿ ಕೆಳಕ್ಕೆ. ಹಾಗೆ ಹಿಮ್ಮಡಿಗಳನ್ನು ಕೆಳಗಿಳಿಸಿ. ಎರಡನೆಯ ಅಭ್ಯಾಸ ಹಿಂದೆ ಹಾಗೂ ಮುಂದಕ್ಕೆ ಬಾಗುವಂಥ ಅಭ್ಯಾಸ. ಕಾಲುಗಳ ನಡುವೆ ಒಂದು ಹೆಜ್ಜೆ ಅಂತರ ಎಸ್ಕೊಳ್ಳಿ. ಕೈಗಳನ್ನು ದೇಹದ ಪಕ್ಕದಲ್ಲಿ ಇಸ್ಕೊಳ್ಳೋಣ. ಉಸಿರು ತೆಗೆದುಕೊಳ್ತಾ ನಿಧಾನ ಕೈಗಳನ್ನು ಮುಂದಿನಿಂದ ಚಾಚುತ್ತಾ ಮೇಲಕ್ಕೆ ತನ್ನಿ. ಹಾಗೆ ಸಾಧ್ಯವಾದಷ್ಟು ಹಿಂದಕ್ಕೆ ಬಾಗಿ. ನಂತರ ಉಸಿರು ಹೊರ ಹಾಕುತ್ತಾ ಮುಂದಕ್ಕೆ ಬಾಗ್ತಾ ಬರೋಣ. ಕೈಗಳನ್ನು ಚೆನ್ನಾಗಿ ಹಿಂದಕ್ಕೆ ಬೀಸಿ ಉಸಿರು ತಗೊಳ್ತಾ ಮತ್ತೆ ಮೇಲಕ್ಕೆ ಬನ್ನಿ. ಹಾಗೆಯೇ ಹಿಂದಕ್ಕೆ ಬಾಗಿ ಉಸಿರು ಹೊರಕ್ಕೆ ಚೆನ್ನಾಗಿ ಮುಂದಕ್ಕೆ ಬಾಗೋಣ. ಉಸಿರು ತಗೊಳ್ತಾ ನಿಧಾನ ಮೇಲಕ್ಕೆ. ಮತ್ತೊಮ್ಮೆ ಮಾಡೋಣ. ನಿಧಾನ ಉಸಿರು ಹೊರಕ್ಕೆ. ಉಸಿರು ತಗೊಳ್ತಾ ನಿಧಾನ ಮೇಲಕ್ಕೆ. ಚೆನ್ನಾಗಿ ಹಿಂದಕ್ಕೆ ಬಾಗಿ ಸಾಧ್ಯವಾದಷ್ಟು. ನಂತರ ದೇಹವನ್ನು ನೇರ ಮಾಡಿ ಕೈಗಳನ್ನು ಚೆನ್ನಾಗಿ ಮೇಲಕ್ಕೆ ಚಾಚಿ ಉಸಿರು ಹೊರ ಹಾಕುತ್ತಾ ನಿಧಾನ ಕೆಳಕ್ಕೆ. ಅರ್ಧಕಟಿ ಚಕ್ರಾಸನ. ಕಾಲುಗಳ ನಡುವೆ ಒಂದು ಹೆಜ್ಜೆ ಇರಿಸ್ಕೊಳ್ಳೋಣ. ನಿಧಾನವಾಗಿ ಬಲಗೈಯನ್ನು ಬಲಪಕ್ಕದಿಂದ ಭುಜದ ನೇರಕ್ಕೆ ಚಾಚಿ ನಿಧಾನ ಬಲಗೈಯನ್ನು ಪಕ್ಕಕ್ಕೆ ಚಾಚಿ. ಹಾಗೆ ಹಸ್ತವನ್ನು ಮೇಲ್ಮುಖ ಮಾಡೋಣ. ಮತ್ತು ಉಸಿರು ತಗೊಳ್ತಾ ನಿಧಾನ ಕೈಯನ್ನು ತಲೆಯ ನೇರಕ್ಕೆ ಮೇಲಕ್ಕೆ ಚಾಚೋಣ. ಸಾಧ್ಯವಾದಷ್ಟು ಚೆನ್ನಾಗಿ ಮೇಲಕ್ಕೆ ಚಾಚಿ ಉಸಿರು ಹೊರ ಹಾಕುತ್ತಾ ನಿಧಾನವಾಗಿ ನಿಮ್ಮ ಎಡಪಕ್ಕಕ್ಕೆ ಬಾಗ್ತಾ ಬನ್ನಿ. ದೃಷ್ಟಿ ಮುಂದಕ್ಕಿರಲಿ. ಈ ಒಂದು ಆಸನ ಅಭ್ಯಾಸ ಮಾಡೋದರಿಂದ ಕಟಿಯ ಭಾಗಕ್ಕೆ ಒಳ್ಳೆಯ ಶಕ್ತಿ ವರ್ಧನೆ ಆಗುತ್ತೆ. ಅಲ್ಲಿ ಕೆಲವು ಕ್ಷಣಗಳ ಕಾಲ ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ನಿಂತ್ಕೊಂಡು ಈಗ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಉಸಿರನ್ನು ಹೊರ ಹಾಕುತ್ತಾ ನಿಧಾನ ಬಲಗೈಯನ್ನು ಭುಜದ ನೇರಕ್ಕೆ ತರೋಣ. ಹಸ್ತವನ್ನು ಕೆಳಮುಖ ಮಾಡಿ ನಿಧಾನ ಕೈ ಕೆಳಕ್ಕೆ. ಒಮ್ಮೆ ದೀರ್ಘವಾದ ಉಸಿರು ತೆಗೆದುಕೊಂಡು ಹೊರ ಹಾಕುತ್ತಾ ದೇಹದ ಬಲಭಾಗದಲ್ಲಿ ಆಗಿರುವಂಥ ಬದಲಾವಣೆಯನ್ನು ಗಮನಿಸ್ಕೊಳ್ಳಿ. ಇದೇ ಅಭ್ಯಾಸವನ್ನು ಎಡಕ್ಕೆ ಮಾಡೋಣ. ಏಕಂ. ನಿಧಾನವಾಗಿ ಎಡಗೈಯನ್ನು ಎಡಪಕ್ಕದಿಂದ ಭುಜದ ನೇರಕ್ಕೆ ಚಾಚಿ ಭುಜದ ನೇರಕ್ಕೆ ಕೈ ಇರಲಿ. ಹಸ್ತವನ್ನು ಮೇಲ್ಮುಖ ಮಾಡೋಣ. ಹಾಗೆಯೇ ಉಸಿರು ತಗೊಳ್ತಾ ನಿಧಾನವಾಗಿ ಕೈ ಮೇಲಕ್ಕೆ. ಉಸಿರು ಹೊರ ಹಾಕುತ್ತಾ ಬಲಕ್ಕೆ ಬಾಗ್ತಾ ಬನ್ನಿ. ನಿಧಾನ ಬಲಕ್ಕೆ ಬಾಗಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಪಕ್ಕಕ್ಕೆ ಬಾಗ್ತಾ ಹೋಗಿ. ಪಕ್ಕದಿಂದ ಬಾಗಬೇಕು. ಎಡ ಹಾಗೂ ಬಲಕ್ಕೆ ಬಾಗಬಾರ್ದು. ಪಕ್ಕದಿಂದ ಬಾಗಿ ದೃಷ್ಟಿ ಮುಂದಕ್ಕಿರಲಿ. ಚೆನ್ನಾಗಿ ಕಟಿಯ ಭಾಗದಲ್ಲಿ ಆಗ್ತಾ ಇರುವಂಥ ಎಳೆತವನ್ನು ಗಮನಿಸ್ತಾ ಹೋಗಿ. ಈಗ ನಿಧಾನವಾಗಿ ಮೇಲಕ್ಕೆ ಚೆನ್ನಾಗಿ ಉಸಿರು ತಗೊಳ್ತಾ ಕೈಗಳನ್ನು ಮೇಲಕ್ಕೆ ಚಾಚಿ ಉಸಿರು ಹೊರ ಹಾಕುತ್ತಾ ನಿಧಾನವಾಗಿ ಕೈ ಭುಜದ ನೇರಕ್ಕೆ. ಹಸ್ತವನ್ನು ಕೆಳಮುಖ ಮಾಡಿ ಹಾಗೆಯೇ ನಿಧಾನ ಕೆಳಕ್ಕೆ ತರೋಣ. ಒಮ್ಮೆ ದೀರ್ಘವಾದ ಉಸಿರು ತೆಗೆದುಕೊಂಡು ಹೊರ ಹಾಕೋಣ. ಇದೇ ರೀತಿ ಕುಳಿತು ಮಾಡುವಂತಹ ಆಸನದ ಅಭ್ಯಾಸಕ್ಕೆ ಸಿದ್ಧರಾಗೋಣ. ನಿಧಾನವಾಗಿ ಕುಳಿತುಕೊಳ್ಳಿ. ನಿಧಾನವಾಗಿ ಕುಳಿತುಕೊಳ್ಳೋಣ. ಕಾಲುಗಳನ್ನು ಒಂದೊಂದಾಗಿ ಮುಂದಕ್ಕೆ ಚಾಚೋಣ. ಮುಂದಿನ ಅಭ್ಯಾಸ ಪಶ್ಚಿಮ ಉತ್ಥಾನಾಸನ. ಪಶ್ಚಿಮ ಅಂದರೆ ನಮ್ಮ ದೇಹದ ಹಿಂಭಾಗ. ಈ ಒಂದು ಆಸನದ ಅಭ್ಯಾಸದಿಂದ ಚೆನ್ನಾಗಿ ದೇಹದ ಹಿಂಭಾಗಕ್ಕೆ ಒಳ್ಳೆಯ ಸ್ಥಿತಿಸ್ಥಾಪಕತ್ವ ಅಂದರೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿ ಬರುತ್ತೆ. ಈ ಅಭ್ಯಾಸವನ್ನು ಈಗ ಪ್ರಾರಂಭ ಮಾಡೋಣ. ನಿಧಾನ ಉಸಿರು ತೆಗೆದುಕೊಳ್ತಾ ಕೈಗಳನ್ನು ಭುಜದ ನೇರಕ್ಕೆ ಚಾಚಿ ಕೈಗಳನ್ನು ಭುಜದ ನೇರಕ್ಕೆ ಚಾಚೋಣ.
ದ್ವೇ ಹಸ್ತ ಮೇಲ್ಮುಖ ಮಾಡುತ್ತಾ ನಿಧಾನ ಕೈಗಳು ತಲೆಯ ನೇರಕ್ಕೆ ಮೇಲಕ್ಕೆ ಚಾಚಿ, ಸಾಧ್ಯವಾದಷ್ಟು ಕೈಗಳನ್ನು ಮೇಲ್ಮುಖವಾಗಿ ಚಾಚಿ ಉಸಿರು ಹೊರ ಹಾಕುತ್ತಾ ಸೊಂಟದ ಮೂಲದಿಂದ ಮುಂದಕ್ಕೆ ಬಾಗಬೇಕು. ಸಾಧ್ಯವಾದಷ್ಟು ಕಾಲು ಬೆರಳನ್ನು ಇಟ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಹೆಚ್ಚಿನ ಭಾಗ ಜನಕ್ಕೆ ಈ ಒಂದು ಪಶ್ಚಿಮೋತ್ತಾನಾಸನ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಿಮಗೆ ಎಷ್ಟು ಸಾಮರ್ಥ್ಯವೋ ಅದನ್ನು ಮಾಡ್ತಾ ಬನ್ನಿ. ನಿರಂತರವಾಗಿ ಅಭ್ಯಾಸ ಮಾಡೋದರಿಂದ ನಿಮಗೆ ಈ ಒಂದು ಆಸನ ಸಿದ್ಧಿಸುತ್ತೆ. ಚತ್ವಾರಿ, ಇನ್ನಷ್ಟು ಮುಂದಕ್ಕೆ ಬಾಗಿ ಸಂಪೂರ್ಣ ಹಣೆಯ ಭಾಗವನ್ನು ಮಂಡಿಗೆ ತಾಗಿಸೋ ಪ್ರಯತ್ನ ಮಾಡಿ. ಸಾಧ್ಯವಾದಷ್ಟು ಮೊಣಕೈಗಳು ನೆಲಕ್ಕೆ ತಾಗಿರಬೇಕು. ನೋಡಿ, ಮೊಣಕೈ ನೆಲಕ್ಕೆ ತಾಗುವಷ್ಟು ಕೆಳಗೆ ಹೋಗಬೇಕು. ಇಲ್ಲಿ ವಿಶೇಷವಾಗಿ ಬಾಗಬೇಕಾದ್ರೆ ಸೊಂಟದ ಮೂಲದಿಂದ ಬಾಗಿದ್ರೆ ಮಾತ್ರ ಪೂರ್ಣ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲವಾದರೆ ಕಷ್ಟ ಆಗುತ್ತೆ. ಸಾಧ್ಯವಾದಷ್ಟು ನಿರಂತರ ಪ್ರಯತ್ನ ಮಾಡ್ತಾ ಬಂದರೆ ಎಲ್ಲರೂ ಕೂಡ ಈ ಒಂದು ಅಭ್ಯಾಸವನ್ನು ಚೆನ್ನಾಗಿ ಮಾಡ್ಬೋದು. ಈ ಆಸನದ ಅಭ್ಯಾಸದಿಂದ ರಕ್ತ ಪರಿಚಲನೆ ದೇಹಕ್ಕೆ ಚೆನ್ನಾಗಿ ಆಗೋದರಿಂದ ಪೂರ್ಣ ಶರೀರಕ್ಕೆ ಒಳ್ಳೆಯ ರಕ್ತ ಪರಿಚಲನೆ ಆಗಿ ಶರೀರದ ಹೃದಯ ಭಾಗಕ್ಕೆ ವಿಶ್ರಾಂತಿನ ಕೊಡುತ್ತೆ. ನಿಧಾನವಾಗಿ ಈಗ ಉಸಿರು ತಗೊಳ್ತಾ ತಲೆ ಮೇಲಕ್ಕೆ, ಮೊಣಕೈ ನೇರ ಮಾಡೋಣ. ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ. ಕೈಗಳನ್ನು ಚೆನ್ನಾಗಿ ಮೇಲಕ್ಕೆ ಚಾಚೋಣ. ಉಸಿರನ್ನು ಹೊರ ಹಾಕುತ್ತಾ ಕೈಗಳನ್ನು ಪಕ್ಕದಿಂದ ಭುಜದ ನೇರಕ್ಕೆ ಹಸ್ತ ಕೆಳಮುಖ ಮಾಡಿ ನಿಧಾನ ಕೆಳಕ್ಕೆ ತನ್ನಿ. ಈಗ ಕಾಲಿನ ನಡುವೆ ಒಂದು ಹೆಜ್ಜೆ ಅಂತರ ಇರಿಸಿ ಕೈಗಳನ್ನು ಹಿಂದಕ್ಕೆ ಇಟ್ಕೊಂಡು ಕಣ್ಮುಚ್ಚಿ ಒಮ್ಮೆ ದೀರ್ಘವಾದ ಉಸಿರಾಟವನ್ನು ಗಮನಿಸ್ತಾ ಈ ಪಶ್ಚಿಮೋತ್ತಾನಾಸನದಿಂದ ಆದಂಥ ಅನುಭವವನ್ನು ಚೆನ್ನಾಗಿ ಗಮನಿಸಿಕೊಳ್ಳೋಣ. ಮುಂದೆ ನಾವು ಮಾಡ್ತಕ್ಕಂಥ ಅಭ್ಯಾಸ ಮಲಗಿ ಮಾಡ್ತಕ್ಕಂಥ ಒಂದು ಆಸನ, ಅದು ಭುಜಂಗಾಸನ ಮಾಡ್ತೇವೆ. ಎಲ್ಲರೂ ಕೂಡ ನಿಧಾನವಾಗಿ ಹೊಟ್ಟೆಯ ಮೇಲೆ ಮಲಗಿಕೊಳ್ಬೇಕು. ಹೊಟ್ಟೆಯ ಮೇಲೆ ಮಲಗಿದ ನಂತರ ಎಡಗೈ ಮತ್ತು ಬಲಹಸ್ತ ಮಕರಾಸನ ಅಂತ ಕರಿತೀವಿ. ಇದು ವಿಶ್ರಾಂತಿದಾಯಕ ಆಸನ. ಈ ವಿಶ್ರಾಂತಿದಾಯಕ ಆಸನದಲ್ಲಿ ಸಹಜವಾದ ಉಸಿರಾಟದ ನಂತರ ಎರಡು ಕಾಲುಗಳನ್ನು ಜೋಡಿಸಿ ಕೈಗಳನ್ನು ಚೆನ್ನಾಗಿ ಮುಂದಕ್ಕೆ ಚಾಚಬೇಕು. ಭುಜಂಗಾಸನ ಅಂದರೆ ಎಡೆ ಎತ್ತಿದ ಆವಿನಂತೆ ನಮ್ಮ ದೇಹವನ್ನು ಮೇಲೆತ್ತುವುದರಿಂದ ಬೆನ್ನು ಉರಿಯ ಭಾಗಕ್ಕೆ ಒಳ್ಳೆಯ ಸ್ಥಿತಿಸ್ಥಾಪಕತ್ವ ಚೆನ್ನಾಗಿ ಬರುತ್ತೆ. ಬೆನ್ನು ನೋವಿಗೆ ಕೂಡ ಇದು ಉತ್ತಮವಾದಂಥ ಅಭ್ಯಾಸ. ಎರಡು ಕೈಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಎದೆಯ ಪಕ್ಕದಲ್ಲಿ ಇರಿಸ್ಕೊಳ್ಬೇಕು. ನಂತರ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲಕ್ಕೆ ಬರೋಣ. ನಿಧಾನ ಮೇಲಕ್ಕೆ ಬನ್ನಿ. ನೋಡಿ, ಸಾಧ್ಯವಾದಷ್ಟು ಮೇಲಕ್ಕೆ ಬನ್ನಿ. ನಿಮ್ಮ ಶಕ್ತಿಯಾನುಸಾರವಾಗಿ ತೊಡೆಯ ಭಾಗ ಮೇಲೆ ಕೇಳಬಾರ್ದು. ಸಾಧ್ಯವಾದಷ್ಟು ತೊಡೆಯ ಭಾಗವನ್ನು ಕೆಳಗಡೆ ಇರಿಸ್ಕೊಂಡು ಕಾಲನ್ನು ಒಟ್ಟಿಗೆ ಕೂಡಿಸ್ಕೊಂಡಿರಬೇಕು. ಕೈಗಳನ್ನು ಚೆನ್ನಾಗಿ ಹಸ್ತವನ್ನು ಚೆನ್ನಾಗಿ ಒತ್ತಿಟ್ಕೊಂಡು ಚೆನ್ನಾಗಿ ಹಿಂದಕ್ಕೆ ಬಾಗುವ ಪ್ರಯತ್ನ ಮಾಡಿ ನಿಮ್ಮ ಶಕ್ತಿಯಾನುಸಾರವಾಗಿ. ತದನಂತರ ಪೂರ್ಣ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ನಂತರ ನಿಧಾನವಾಗಿ ಉಸಿರು ಹೊರ ಹಾಕುತ್ತಾ ದೇಹವನ್ನು ಕೆಳಕ್ಕೆ ತರುವಂಥ ಪ್ರಯತ್ನ ಮಾಡಿ. ನಂತರ ಕೈಗಳನ್ನು ಒಂದೊಂದಾಗಿ ಮುಂದಕ್ಕೆ ಚಾಚಿ ಬಲಗೈಯನ್ನು ಮೇಲಕ್ಕೆ ಚಾಚಿ ನಿಧಾನವಾಗಿ ವಿಶ್ರಾಂತಿಯನ್ನು ಮಕರಾಸನದಲ್ಲಿ ಮಾಡೋಣ. ಈ ಸ್ಥಿತಿಯಲ್ಲಿ ಚೆನ್ನಾಗಿ ವಿಶ್ರಾಂತಿಯನ್ನು ಪಡೆದ ನಂತರ ಬೆನ್ನಿನ ಮೇಲೆ ಮಾಡುವಂಥ ಆಸನಕ್ಕೆ ಹೋಗೋಣ. ಬಲಗೈಯನ್ನು ಮೇಲಕ್ಕೆ ಚಾಚಿ ಎರಡು ಕಾಲನ್ನು ಕೊಡಿಸ್ಕೊಂಡು ಬಲಕ್ಕೆ ಹೊರಳಿ ಬೆನ್ನಿನ ಮೇಲೆ ಮಲಗಿಕೊಳ್ಳೋಣ. ಬೆನ್ನಿನ ಮೇಲೆ ಮಲಗಿ ಮಾಡುವಂಥ ಆಸನದಲ್ಲಿ ಚಕ್ರಾಸನವನ್ನು ಅಭ್ಯಾಸ ಮಾಡ್ತೇವೆ. ಚಕ್ರ ಅಂದರೆ ವೀಲ್. ಚಕ್ರದಂತೆ ನಮ್ಮ ದೇಹ ಮೇಲಕ್ಕೆ ಬರೋದರಿಂದ ಅದು ತುಂಬ ಅನುಕೂಲ ಆಗ್ತಕ್ಕಂಥ ಅಭ್ಯಾಸ. ವಿಶೇಷವಾಗಿ ಬೆನ್ನುರಿಯ ಭಾಗಕ್ಕೆ ಒಳ್ಳೆಯ ಶಕ್ತಿಯನ್ನು ಕೊಡುವಂಥ ಅಭ್ಯಾಸ. ಈಗ ಚಕ್ರಾಸನವನ್ನು ನೋಡೋಣ. ಎರಡೂ ಕೈಗಳನ್ನು ತಲೆಯ ನೇರಕ್ಕೆ ಮೇಲಕ್ಕೆ ಚಾಚಬೇಕು. ಕಾಲನ್ನು ಒಟ್ಟಿಗೆ ಕೂಡಿಸ್ಕೋಬೇಕು. ಏಕಂ. ಮೊದಲಿಗೆ ಎರಡೂ ಕಾಲುಗಳನ್ನು ಮಂಡಿಯಲ್ಲಿ ಮಡಚ್ಕೊಳ್ಳುವಂಥ ಪ್ರಯತ್ನ. ನೋಡಿ, ಕಾಲಿನ ನಡುವೆ ನಮ್ಮ ಭುಜದ ಅಂತರ ಇರಬೇಕು. ಯಾವುದೇ ಕಾರಣಕ್ಕೂ ಜಾಸ್ತಿ ಅಂತರ ಅಥವಾ ಕಡಿಮೆ ಅಂತರ ಇದ್ದಾಗ ನಮಗೆ ಸಮತೋಲನ ಕಷ್ಟ ಆಗುತ್ತೆ. ಕಾಲಿನ ನಡುವೆ ಭುಜದ ಅಂತರ ಇರಬೇಕು. ದ್ವೇ. ಎರಡೂ ಕೈಗಳನ್ನು ಭುಜದ ಪಕ್ಕದಲ್ಲಿ ಕೈ ಬೆರಳು ನಮ್ಮ ಭುಜವನ್ನು ನೋಡುವಂತೆ ಇರಿಸ್ಕೊಳ್ಳೋಣ. ಕೈ ಬೆರಳು ಭುಜವನ್ನು ನೋಡ್ತಾ ಇರಬೇಕು. ಕೈಗಳಲ್ಲೂ ಕೂಡ ಚೆನ್ನಾಗಿ ಭುಜದ ಅಂತರ ಇರಬೇಕು. ಮೊಣಕೈ ಅಗಲ ಆಗಬಾರ್ದು, ಮೊಣಕೈ ಹತ್ತಿರಕ್ಕೆ ಇರಬೇಕು. ಕಾಲು ಕೂಡ ಹಾಗೆ ಭುಜದ ಅಂತರದಲ್ಲಿದ್ದಾಗ ನಾವು ಚೆನ್ನಾಗಿ ಆಸನವನ್ನು ಮಾಡ್ಬೋದು. ಈಗ ನಿಧಾನವಾಗಿ ಉಸಿರು ತಗೊಳ್ತಾ ಸೊಂಟದ ಭಾಗವನ್ನು ಮೇಲಕ್ಕೆ ನಮ್ಮ ಶಕ್ತಿಯಾನುಸಾರವಾಗಿ ಮೇಲಕ್ಕೆ ಎತ್ತುವಂಥ ಪ್ರಯತ್ನ ಮಾಡೋಣ. ನೋಡಿ, ಎಷ್ಟು ಚೆನ್ನಾಗಿ ಇಲ್ಲಿ ಚಕ್ರದಂತೆ ನಮ್ಮ ಬೆನ್ನಿನ ಕಮಾನು ಬಂದಿರೋದ್ರಿಂದ ವಿಶೇಷವಾಗಿ ನಮ್ಮ ಬೆನ್ನಿನ ಭಾಗಕ್ಕೆ ಒಳ್ಳೆಯ ಸ್ಥಿತಿಸ್ಥಾಪಕತ್ವ ಲಭಿಸುತ್ತೆ. ಎಲ್ಲರೂ ಕೂಡ ಈ ಚಕ್ರಾಸನವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಿದಾಗ ಚೆನ್ನಾಗಿ ಬರುತ್ತೆ.
ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ದೇಹದ ಭಾಗವನ್ನು ಕೆಳಕ್ಕೆ ತರೋಣ. ನಂತರ ಒಂದೊಂದೇ ಕೈಗಳನ್ನು ಮೇಲಕ್ಕೆ ಚಾಚಿ ಕಾಲನ್ನು ಮುಂದಕ್ಕೆ ಚಾಚಿಕೊಳ್ಳೋಣ. ಕೈಗಳನ್ನು ದೇಹದ ಪಕ್ಕದಲ್ಲಿ ಇರಿಸಿಕೊಂಡು ಶವಾಸನದಲ್ಲಿ ವಿಶ್ರಾಂತಿಯನ್ನು ಮಾಡಬೇಕು. ಯಾವುದೇ ಒಂದು ಆಸನದ ನಂತರ ವಿಶ್ರಾಂತಿ ಅತ್ಯಂತ ಅವಶ್ಯಕವಾಗಿರುತ್ತೆ. ಸೊ ಪ್ರತಿಯೊಬ್ಬರೂ ಕೂಡ ಯಾವುದೇ ಆಸನ ಮಾಡಬೇಕಾದ್ರೆ ಆಸನದ ನಂತರ ವಿಶ್ರಾಂತಿ ಮಾಡಿ ಆ ವಿಶ್ರಾಂತಿಯಿಂದ ಪಡೆದಂಥ ಲಾಭವನ್ನು ಗಮನಿಸಿ ನಂತರ ಮುಂದಿನ ಆಸನಕ್ಕೆ ಹೋಗಬೇಕು. ಈಗ ವಿಶೇಷವಾಗಿ ಒಂದು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡೋಣ. ನಿಧಾನ ಬಲಗೈಯನ್ನು ಮೇಲಕ್ಕೆ ಚಾಚಿ ಎಡಗಾಲನ್ನು ಮಂಡಿಯಲ್ಲಿ ಮಡಚ್ಕೊಳ್ಳಿ. ಎಡಗೈಯನ್ನು ಹೊಟ್ಟೆಯ ಮೇಲಿರಿಸಿ ನಿಧಾನವಾಗಿ ಬಲಪಕ್ಕಕ್ಕೆ ಹೊರಳಿ ಎಡಗೈ ಆಧಾರದಿಂದ ಎದ್ದು ಕುಳಿತುಕೊಳ್ಳೋಣ. ಸುಖಾಸನ, ವಜ್ರಾಸನ ಯಾವುದಾದರೂ ಧ್ಯಾನ ಭಂಗಿಯಲ್ಲಿ ನಾವು ಕೂತ್ಕೊಳ್ಬೋದು. ಮೊದಲಿಗೆ ನಾವು ಮಾಡುವಂಥ ಅಭ್ಯಾಸ ಭ್ರಮರಿ ಪ್ರಾಣಾಯಾಮ. ಭ್ರಮರಿ ಪ್ರಾಣಾಯಾಮವನ್ನು ಜೇನುದುಂಬಿ ಅಂತ ಕರಿತೀವಿ. ಜೇನುದುಂಬಿಯಂತೆ ನಾದ ಮಾಡುವುದರಿಂದ ಮೆದುಳಿನ ಕಾರ್ಯ ಚೆನ್ನಾಗಿ ನಡೆಯುತ್ತೆ. ಸೊ ಈ ಭ್ರಮರಿ ಪ್ರಾಣಾಯಾಮದ ಅಭ್ಯಾಸವನ್ನು ಈಗ ನಾವು ಮಾಡೋಣ. ಎರಡು ಕೈಗಳಲ್ಲಿ ಷಣ್ಮುಖಿ ಮುದ್ರೆಯನ್ನು ಇರಿಸ್ಕೊಳ್ಬೇಕು. ಎರಡು ಬೆರಳು ಕಣ್ಣಿನ ಉಬ್ಬು, ಎರಡು ಬೆರಳು ಕಣ್ಣು, ಎರಡು ಬೆರಳು ಕಿವಿ, ಎರಡು ಬೆರಳು ಮೂಗಿನ ತುದಿ ಭಾಗ, ಎರಡು ಬೆರಳು ತುಟಿಗಳ ಮೇಲೆ. ಹೀಗೆ ಷಣ್ಮುಖಿ ಮುದ್ರೆನ ಇಟ್ಕೊಂಡು ದೀರ್ಘವಾದ ಉಸಿರು ತೆಗೆದುಕೊಂಡು ಹೊರ ಹಾಕುತ್ತಾ ಜೇನುದುಂಬಿಯಂತೆ ನಾದವನ್ನು ಮಾಡ್ತಾ ಬರೋಣ. ದೀರ್ಘವಾದ ಉಸಿರು ಒಳಕ್ಕೆ, ಈ ರೀತಿಯಾಗಿ ಮತ್ತೊಮ್ಮೆ ಮಾಡೋಣ. ದೀರ್ಘವಾದ ಉಸಿರೊಳಕ್ಕೆ, ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಈಗ ನಿಧಾನ ಕೈಗಳನ್ನು ಕೆಳಗಿಳಿಸಿ ಈ ಭ್ರಮರಿನಾದದಿಂದ ಉಂಟಾದಂಥ ತರಂಗಗಳನ್ನು ಸಂಪೂರ್ಣ ಶರೀರದಲ್ಲಿ ಗಮನಿಸಿಕೊಂಡು ದೇಹದ ಎಲ್ಲ ಭಾಗಗಳಿಗೆ ವಿಶ್ರಾಂತಿಯನ್ನು ಕೊಡೋಣ. ಕೊನೆಯದಾಗಿ ನಾವು ಓಂಕಾರದಿಂದ ಈ ಒಂದು ತರಗತಿಯನ್ನು ಇವತ್ತು ಮುಕ್ತಾಯ ಮಾಡೋಣ. ಎರಡು ಕೈಗಳನ್ನು ಜೋಡಿಸಿ ಎದೆ ಮಧ್ಯೆ ಇರಿಸಿಕೊಂಡಿದ್ದೇವೆ. ದೀರ್ಘವಾದ ಉಸಿರು ತೆಗೆದುಕೊಂಡು ಹೊರ ಹಾಕುತ್ತಾ ಓಂಕಾರವನ್ನು 3 ಬಾರಿ ಹೇಳೋಣ. ದೀರ್ಘವಾದ ಉಸಿರು ಒಳಕ್ಕೆ, ಮತ್ತೊಮ್ಮೆ ದೀರ್ಘವಾದ ಉಸಿರೊಳಗೆ, ಮತ್ತೊಮ್ಮೆ ಉಸಿರೊಳಕ್ಕೆ, ನಿಧಾನವಾಗಿ ಎರಡು ಕೈಗಳನ್ನು ಮೃದುವಾಗಿ ಉಜ್ಜಿ ಕಣ್ಣಿನ ಮೇಲಿರಿಸಿ ಕೆನ್ನೆ ಮೇಲೆ ಜಾರಿಸ್ತಾ ನಿಧಾನವಾಗಿ ಕಣ್ಣುಗಳನ್ನು ಬಿಡಿಸೋಣ. ವೀಕ್ಷಕರೇ, ಇದುವರೆಗೂ ನಾವು ಉತ್ತಮವಾದ ಆರೋಗ್ಯ ಹಾಗೂ ಆನಂದಕ್ಕಾಗಿ ಯೋಗ ಎಂಬ ಎಲ್ಲರೂ ಮಾಡ್ತಾ ಇರ್ತಕ್ಕಂಥ ಅಭ್ಯಾಸಗಳನ್ನು ಮಾಡಿದ್ದೇವೆ. ಈ ಒಂದು ಅಭ್ಯಾಸಗಳನ್ನು ದಯಮಾಡಿ ಯಾರೂ ಸಹ ಸ್ವತಃ ಅಭ್ಯಾಸ ಮಾಡಬೇಡಿ. ಸೂಕ್ತವಾದ ಯೋಗ ಗುರುವಿನ ಸಹಾಯದಿಂದ ಅಭ್ಯಾಸವನ್ನು ಮಾಡಿ ಎಲ್ಲರೂ ಆರೋಗ್ಯವಾಗಿರಿ, ಸ್ವಸ್ಥರಾಗಿರಿ. ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರಿಗೂ ವಂದನೆಗಳು. ಶುಭಂ.